ಸಾರಿಗೆ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ಆಗ್ರಹಿಸಿ ಬಿಎಂಟಿಸಿ ಮತ್ತು ಕೆಎಸ್ಆರ್ಟಿಸಿ ಸೇರಿದಂತೆ ರಾಜ್ಯದ 4 ನಿಗಮಗಳು ನಾಳೆ ಪ್ರತಿಭಟನೆ ಮಾಡಲು ಮುಂದಾಗಿದೆ. ಈ ಪ್ರತಿಭಟನೆ ಮಾಡಲು ಈ ಉದ್ದೇಶವೇನು ಮತ್ತು ಯಾವ್ಯಾವ ಬೇಡಿಕೆಗಳನ್ನು ಇವೆ ಅಂತ ಮಾತನಾಡೋದಕ್ಕೆ ಖುದ್ದಾಗಿ ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದ ಅನಂತ್ ಸುಬ್ಬರ್ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ನಾಳೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಿ ಮತ್ತು ಏನೇನು ಬೇಡಿಕೆ ಇದೆ ಸರ್ ಸರ್ಕಾರದ ಮುಂದೆ? ನಾಳೆ ರಾಜ್ಯಾದ್ಯಂತ KSRTC ನೌಕರರು ಬರ್ತಾರೆ. ಇದು ಜಾಯಿಂಟ್ ಕಮಿಟಿ ಅಂತ ನಾವು ಫಾರ್ಮ್ ಮಾಡಿದ್ದೀವಿ. 6 ಯೂನಿಯನ್ಗಳು ಸೇರಿ ಒಟ್ಟಿಗೆ ಮಾಡ್ತಿರೋದು. ಭಾಳ ಹೆಚ್ಚಿನ ಜನ ನಾಳೆ ಬರ್ತಾ ಇದ್ದಾರೆ. ಮುಖ್ಯವಾಗಿ 2 ಬೇಡಿಕೆಗಳಿವೆ, ಬೇರೆ ಬೇಡಿಕೆಗಳಿಲ್ಲ, ವಿಷಯ ಹೇಳ್ಕೋಲ್ಲ. ಒಂದೇನೆಂದರೆ, ಹಿಂದೆ ಬೊಮ್ಮಾಯಿಯವ್ರ ಸರ್ಕಾರ ಒಂದು ಅಗ್ರಿಮೆಂಟ್ ಮಾಡಿತ್ತು. ಅದ್ರ ಪ್ರಕಾರ ನಮಗೆ 38 ತಿಂಗಳು ಅರಿಯರ್ಸ್ ಕೊಡಬೇಕು. 1/1/20ರಿಂದ 28/2/2023ವರೆಗೆ 38 ಮಂತ್ಸ್ ಅರಿಯರ್ಸ್ ಕೊಡಬೇಕು. ಇವಾಗ ಆಫ್ಟರ್ ಲಾಟ್ ಆಫ್ ಹ್ಯಾಗ್ಲಿಂಗ್ 14 ತಿಂಗಳು ಅರಿಯರ್ಸ್ ಕೊಡ್ಲಿಕ್ಕೆ ಸರ್ಕಾರ ಒಪ್ಪಿದೆ. ಅಂದರೆ 718 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಒಪ್ಪಿದೆ. ಆ್ಯಕ್ಚುಲಿ ನಮ್ಗೆ ಬರಬೇಕಾಗಿರೋದು 1800 ಕೋಟಿ, ಅಂದರೆ 1100 ಕೋಟಿ ಗ್ಯಾಪ್ ಇದೆ. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಸೂಚನೆ ಮಾಡಿದ್ವಿ, 2 ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ. ನಿಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲದೆ ಇದ್ದರೆ 2 ಇನ್ಸ್ಟಾಲ್ಮೆಂಟ್ ಕೊಡಿ, ವಿ ಆರ್ ಪ್ರಿಪೇರ್ಡ್ ಟು ರಿಸೀವ್ ಇಟ್ ಅಂತ ಹೇಳಿದ್ವಿ. ಪಾಸಿಟಿವ್ ಆಗಿ ಒಂದೇನು ರೆಸ್ಪಾನ್ಸ್ ಇಲ್ಲ ಅದಕ್ಕೆ. ಈ ವಿಚಾರವಾಗಿ ನೀವು ಅನೇಕ ಬಾರಿ ಹೋರಾಟ ಮಾಡೋದಾಗಿರಲಿ ಮಾಡ್ತಾನೆ ಇದ್ದೀರಿ. ಆವಾಗೆಲ್ಲ ಸರ್ಕಾರ ಏನು ಹೇಳಿತ್ತು ಸರ್ ನಿಮಗೆ? ಫಸ್ಟ್ ಏನು ಹೇಳಿದ್ರು, ಇವರು ನೋಡಿ 4 ಬಾರಿ CM ಜೊತೆ ಮೀಟಿಂಗ್ ಆಗಿದೆ. ಫಸ್ಟ್ ಟೈಮು ಲಾಸ್ಟ್ ಇಯರ್ ಮೀಟಿಂಗ್ ಆಯಿತು ಜನವರಿನಲ್ಲಿ, ಏಪ್ರಿಲ್ 15. ಆವಾಗ ಅವ್ರು ಏನು ಹೇಳಿದ್ರು, ನಾವೆಲ್ಲ ಪರಿಶೀಲನೆ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮನ್ನು ಕರಿತೀವಿ 15 ದಿವಸದಲ್ಲಿ ಅಂತ ಹೇಳಿದರು. ಆಮೇಲೆ ಜುಲೈನಲ್ಲಿ ಕರೆದುಬಿಟ್ಟು ನೀವೇನು ಕೊಡಬೇಕಾದ್ದಿಲ್ಲ ಅಂತ ಹೇಳ್ಬಿಟ್ರು. ನೀನು 2028ವರೆಗೆ ನಿಮ್ಮ ಸೆಟಲ್ಮೆಂಟು, ಹೊಸ ವೇತನ ನಿಮಗೆ ಕೊಡಬೇಕಾದ್ದಿಲ್ಲ, ಅರಿಯರ್ಸು ಏನು ನಾವು ಕೊಡಬೇಕಾದ್ದಿಲ್ಲ, ಹಿಂದಿನ ಸರ್ಕಾರ ಮಾಡಿದ್ದು ಅಂತೆಲ್ಲ ನುಣುಚಿಕೊಳ್ಳೋಕೆ ನೋಡಿದರು. ಯಾವಾಗ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟು ಇನ್ನೇನು ಸ್ಟ್ರೈಕ್ ಆಗುತ್ತೆ ಅಂತ ಒಂದು ಬಂತು, ಆವಾಗ ಆಗಸ್ಟ್ 4ನೇ ತಾರೀಕು ಕರೆದು 14 ತಿಂಗಳು ಅರಿಯರ್ಸ್ ಕೊಡ್ತೀವಿ ಇದ್ದರು. ಈ ಥರ ಚೌಕಾಸಿ ನಾನು ಚೀಫ್ ಮಿನಿಸ್ಟ್ರಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈ ರಾಜ್ಯದಲ್ಲಿ ಎಷ್ಟು ಜನ ಚೀಫ್ ಮಿನಿಸ್ಟರ್ ಹತ್ರ ನಾನು ಮಾತನಾಡಿಲ್ಲ, ಯಾರೂ ಈ ಥರ ಈ ಕಳಪೆ ಮಟ್ಟದಲ್ಲಿ ಯಾರೂ ಮಾತಾಡಿರಲಿಲ್ಲ. ಸರ್, ನಾಳೆ ಪ್ರತಿಭಟನೆ ಆಯೋಜನೆ ಮಾಡ್ಕೊಂಡಿದ್ದೀರಿ, ಎಷ್ಟೆಲ್ಲ ನೌಕರರು ಭಾಗಿಯಾಗ್ತಾ ಇದ್ದಾರೆ ಸರ್ ಇದರಲ್ಲಿ? ಸಾವಿರಾರು ಜನ ಬರ್ತಾರೆ, ಎಲ್ಲ ಪ್ರತಿಯೊಂದು ಡಿವಿಷನ್ದಲ್ಲೂ ಬರ್ತಾರೆ. ಸಿ, ಪಾಯಿಂಟ್ ಈಸ್, ಬಸ್ ನಿಲ್ಸಿ ಬನ್ನಿ ಅಂತ ನಾವು ಹೇಳಿಲ್ಲ. ಇಟ್ ಈಸ್ ನಾಟ್ ಅ ಸ್ಟ್ರೈಕ್. ಇಟ್ಸ್ ಏನಂದರೆ, ಒಂದು ಪ್ರತಿಭಟನೆ. ಇವಾಗ ಸರ್ಕಾರ ಗ್ಯಾಪ್ ಕೊಡ್ತಾ ಇದೆ ಒಂದು ಮಾತಿಗೂ ಇನ್ನೊಂದು ಮೀಟಿಂಗೂ. ಆದರೆ ಅವ್ರಿಗೇನು ಅನಿಸಿದೆ, ನಾವು ಕೊಟ್ಟಷ್ಟು ತಗೋಬೋದು, ಆಫ್ಟರ್ ಆಲ್ ಇವರು ಕಾದಿದ್ದಾರೆ, ಏನೋ ಒಂದು ಭಿಕ್ಷಾ ಕೊಟ್ಟಂಗೆ ಅವರು ನೋಡ್ಕೊಳ್ತಾರೆ ನಮ್ಮನ್ನು. ಆದ್ದರಿಂದ ಒಂದು ಬಿಸಿ ಮುಟ್ಸೋಕ್ಕೆ ನಾಳೆ ಕರೆದಿದ್ದೀವಿ. ಇವಾಗ 1,16,000. ಸರ್, ಇವಾಗ ನೀವು ಪ್ರತಿಭಟನೆ ಆಯೋಜನೆ ಮಾಡಿದ್ದಕ್ಕೆ ಸಾರಿಗೆ ಇಲಾಖೆಯ ನಿಗಮದ ಅಧಿಕಾರಿಗಳು ನೀವು ಕೆಲಸಕ್ಕೆ ಬಂದಿಲ್ಲ ಅಂದರೆ ನಿಮಗೆ ಸಂಬಳ ಅವತ್ತೆ ಬರೋದಿಲ್ಲ ಅಂತ ಒಂದು ಆದೇಶ ಹೊರಡಿಸಿದ್ದಾರೆ ಸರ್. ನೋಡ್ರಿ, ಕೆಲಸ ಮಾಡಿದ್ದಕ್ಕೆ ಸರಿಯಾಗಿ ಸಂಬಳ ಕೊಡ್ತಿಲ್ಲಪ್ಪ ಇವರು. ಕೆಲಸ ಮಾಡಿದ್ರೆ ಸಂಬಳ ನಾವು ಕೇಳ್ತೀವ? ತೀರಾ ಅಷ್ಟು ಅವಿವೇಕಿಗಳು ನಾವಲ್ಲ. ಅದು ಯಾಕೆ ಅವ್ರು ಕೊಟ್ಟಿದ್ದಾರೆ? ಇವಾಗ ನೋಡಿ, ಒಂದು ಚಳುವಳಿ ಆಗುತ್ತೆ ಅಂದರೆ ಈ ಡಿಮಾಂಡ್ 1/1/20ರಿಂದಿದೆ, 5 ವರ್ಷದಿಂದ ಇವರು ಕಾದಿದ್ದಾರೆ. ಆದ್ದರಿಂದ ಅದನ್ನು ಬಗೆಹರಿಸೋಣ ಅಂತ ಆಸಕ್ತಿ ತಗೊಳ್ಳೋ ಬದಲು ಈ ಥರ ನಿಮ್ಮ ಮೇಲೆ ಆ್ಯಕ್ಷನ್ ತಗೋತೀವಿ, ನಿಮ್ಗೆ ಸಂಬಳ ಕೊಡೋಲ್ಲ, ಯಾರು ಹೆದರ್ತಾರೆ? ನಾವು ನೆನ್ನೆ ಹುಟ್ಟಿಲ್ಲ, ಮ್ಯಾನೇಜ್ಮೆಂಟು ನೆನ್ನೆ ಹುಟ್ಟಿಲ್ಲ. ಅವ್ರು ಏನಾದ್ರು ಕೊಡಲಿ, ಸುಟ್ಟಾಗ್ತೀವಿ ಅದನ್ನು ನಾಳೆ ಅಷ್ಟೇ. ವಿ ಡೋಂಟ್ ಕೇರ್ ಫಾರ್ ಇಟ್. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಇವಾಗ ನೋಡಿ, ಒಂದು ಅರಿಯರ್ಸ್ ಪ್ರಶ್ನೆ ಇದೆ 1100 ಕೋಟಿ, ಇನ್ನೊಂದು 1/1/24ರಿಂದ ವೇತನ ಹೆಚ್ಚಳ ಆಗಬೇಕು ಅಂತ. ಅವ್ರೇನು ಹೇಳ್ತಾರೆ, 1/4/26 ಕೊಡ್ತೀವಿ ಅಂತ ಇವಾಗ ಏನು ಹೊಸದಾಗಿ ಹೇಳಿದ್ರು. ಇಟ್ಸ್ ನಾಟ್ ಅಗ್ರಿಬಲ್ ಟು ಅಸ್. ಅದನ್ನು 1/1/24ರಿಂದ ವೇತನ ಹೆಚ್ಚಳ ಆಗಬೇಕು. ಈ 2 ವಿಚಾರದಲ್ಲಿ ಅವರು ಸೆಟಲ್ಮೆಂಟ್ಗೆ ಬರದೇ ಇದ್ದರೆ ರಾಜ್ಯಾದ್ಯಂತ ಸ್ಟ್ರೈಕ್ ಆಗುತ್ತೆ. ನಾಳೆ ನೀವು ಆಯೋಜನೆ ಮಾಡಿದ್ದ ವಿಷಯನ ತಿಳಿದು ಸಾರಿಗೆ ಸಚಿವರಾಗಿರಲಿ, ಅಧಿಕಾರಿಗಳಿರಲಿ, ಯಾರಾದರೂ ಒಂದು ಕರೆ ಮಾಡಿ ಏನೇನಿದೆ ಅಂತ ಕೇಳಿದ್ರ ಸರ್ ನಿಮಗೆ? ನೋಡಿ, ಅಷ್ಟು ಸೆನ್ಸಿಟಿವ್ ಸರ್ಕಾರ, ಸೆನ್ಸಿಬಲ್ ವ್ಯಕ್ತಿಗಳು ಸರ್ಕಾರದಲ್ಲಿದ್ದರೆ ನಾಳೆ ಪ್ರೊಟೆಸ್ಟ್ ಅವಶ್ಯಕತೆ ಇರಲಿಲ್ಲ. ಒಂಥರ ಸತ್ಯ ಎಮ್ಮೆ ಇದ್ದಂಗಿದೆ ಸರ್ಕಾರ. ಆದ್ದರಿಂದ ಅದು ಎಚ್ಚರಿಸೋದಕ್ಕೆ ನಾಳೆ ಮಾಡ್ತಾಯಿದ್ದೀವಿ. ಅಂದರೆ ನಾಳೆ ಅವ್ರು ಏನು ಕರೆಯಲ್ಲ, ಅಕಸ್ಮಾತು ಮಾತನಾಡಲ್ಲ ಅಂತ ಹೇಳಿದರೆ ಸ್ಟ್ರೈಕ್ ಆಗುತ್ತೆ ರಾಜ್ಯಾದ್ಯಂತ ಅಷ್ಟೇ. ಆ್ಯಂಡ್ ಈ ಬಾರಿ ನಾವು ನೋಟಿಸ್ ಗಿಟೀಸ್ ಏನೂ ಕೊಡೋಕ್ಕೆ ಹೋಗಲ್ಲ.
ಹೇಗಿದ್ರು ಇಲ್ಲಿಗಲ್ ಅಂತ ಹೇಳ್ಬಿಟ್ಟಿದ್ದೀರ. ಎಲ್ಲದಕ್ಕೂ ಜನಗಳಿಗೆ ತಯಾರಾಗ್ರಪ್ಪ, ಯಾವ ಯಸ್ಮ ಭಸ್ಮ ಏನು ಬೇಕಾದ್ರೆ ಇದ್ದುಕೊಳ್ಳಿ ಅಂತ ಹೇಳಿದ್ದೀವಿ. ಜನಗಳಿಗೆ ಅನ್ಯಾಯ ಆಗಿದೆ, ಅದನ್ನು ಅವ್ರು ಸ್ಟ್ರೈಕ್ ಮಾಡ್ತಾರೆ. ಎಸ್, ಇದಾಗಿತ್ತು ಏನು ನಾಳೆ ಸಾರಿಗೆ ಇಲಾಖೆ ಮತ್ತು ನಿಗಮಗಳಿಂದ ಆಯೋಜನೆ ಮಾಡುತ್ತಿರುವ ಪ್ರತಿಭಟನೆಯ ಮಾತು. ಆನಂತರ ಸುಬ್ಬರ ಅವರು ಕೂಡ ಹೇಳ್ತಾ ಇದ್ದಾರೆ, ಈ ಸರ್ಕಾರ ಕೆಟ್ಟು ನಿಂತಿದೆ, ಇಷ್ಟು ನೆಗ್ಲೆಕ್ಟ್ ನಾನು ಇಲ್ಲಿವರೆಗೂ ಯಾವುದೇ CM ಕೂಡ ನೋಡಿಲ್ಲ ಅಂತ ಏನು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾನು ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.